ಆ ಸಿನಿಮಾದಲ್ಲಿ ನೀವು ಹೇಳ್ತೀರಾ ಅಂದ್ರೆ ಟ್ರೇಲರ್ ನಲ್ಲಿ ನೀವು ಹೇಳಿರುವಂತದ್ದು ನಂಬಿಕೆ ಬರ್ಬೇಕು ಅಂತ. ನಿಮಗೆ ನಿಮ್ಮ ಹುಡುಗನಲ್ಲಿ ಯಾವ ವಿಚಾರದಲ್ಲಿ ನಂಬಿಕೆ ಇರ್ಬೇಕು ಅಂತ? ಹೇಳಿಪ್ಪ ಕೇಳಿಸ್ಕೊತಾ ಇರ್ತಾರೆ, ಕ್ರಶ್ ಗಿಶು ಈ ತರದೆಲ್ಲ ಇರ್ತಾರೆ. ಸಾರಿ ನಾನು ಅಂದ್ರೆ ಅದ್ರಲ್ಲಿ ಡೈಲಾಗ್ ಹೇಳಿದ್ದೀನಿ ಹೀರೋ ಆಗಕ್ಕೆ ಈಗ ನಾನು ಇನ್ನ ಚೆನ್ನಾಗಿ ಕೇಳ್ತೀನಿ ಕೇಳಿ. ಈಗ ನಿಮ್ಮನ್ನ ಇಷ್ಟಪಡೋ ಹುಡುಗ ಯಾವ ತರ ಇರ್ಬೇಕು ಅಂತ ಕೇಳ್ತಾ ಇದಾರೆ ಅಷ್ಟೇ, ಸಿಂಪಲ್ ಆಗಿ. ಸೊ ಹೇಳಿ ಪಾಪ ಕೇಳಿಸ್ಕೊತಾ ಇರ್ತಾರೆ ಹುಡುಗರು. ಇವಾಗ ನಾನು ಮರ್ನಿಂಗ್ ಅಲ್ವಾ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ಹಂಗಂತ ಅವ್ನು ಅಷ್ಟು ದುಡಿಬೇಕು ಎಷ್ಟು ದುಡಿಬೇಕನ್ನೋ ಆಸೆ ಇಲ್ಲ. ಬಟ್ ದುಡಿಬೇಕು ಖಂಡಿತ ಮೂರತ್ತು ನನ್ ಮುಂದೆ ಇದ್ರೆ ನಾನು ಅವ್ನ ಮುಖ ಅವ್ನ ಮುಖ ನೋಡ್ಕೊಂಡು ಕುತ್ಕೋಬೇಕಷ್ಟೇ. ಮುಖ್ಯ ಅದು, ನಾನು ಅವಾಗಲೇ ಹೇಳಿಲ್ವಾ ಮುಖ್ಯ. ಹೌದು. ಏನಂದ್ರೆ ಹುಡ್ಗಿರ್ಗೆ ಚಿಕ್ಕ ಚಿಕ್ಕ ವಿಷಯ ತುಂಬಾ ಮ್ಯಾಟ್ರ್ ಆಗುತ್ತೆ. ಒಂದ್ ಸ್ವಲ್ಪ ಇಲ್ಲಿ ಬರ್ತೀಯಾ, ನನ್ನ ಪಿಕ್ ಮಾಡಕ್ ಆಗತ್ತಾ, ಇಲ್ಲಿ ಕ್ಯಾಬ್ ಸಿಗ್ತಾ ಇಲ್ಲ ಅಂತ ವಿಷಯಗಳಿಗೆ ಬೇಗ ರೆಸ್ಪಾನ್ಸ್ ಮಾಡ್ಬೇಕು, ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕು, ತಿನ್ಸ್ಬೇಕು. ನನಗೆ ತಿನ್ನೋದು ತುಂಬಾ ಇಷ್ಟ, ತಿನ್ಸ್ಬೇಕು. ಎಲ್ಲ ಚಿಕ್ಕ ಚಿಕ್ಕ ವಿಷಯ ತಿನ್ಸ್ಬೇಕು ಅಂದ್ರೆ ಕೊಡಿಸ್ಬೇಕಾ ಅಥವಾ ಹಿಂಗ್ ತಿನ್ಸ್ಬೇಕಾ? ಕೊಡಿಸ್ಬೇಕು, ಪಾನಿಪುರಿ ಕೊಡ್ಸಿದ್ರೆ ಸಾಕು ಸರಿ ಅಷ್ಟೇ. ಇನ್ನಿನ್ನ ಹೆಚ್ಚಿಗೆ ಇದಕ್ಕೆ ಉತ್ತರ ಇಲ್ಲ. ಇಷ್ಟೇನಾ? ಅವನು ಹೈಟ್ ಇರ್ಬೇಕು, ಅದೆಲ್ಲ ಇಲ್ಲ. ಕಲರ್ ಯಾವ ಕಲರ್ ಇರ್ಬೇಕು, ನೋಡಕ್ ಅಚ್ಚುಕಟ್ಟಾಗಿ ಚೆನ್ನಾಗಿರ್ಬೇಕಷ್ಟೇ. ಹೈಟ್ ನಿಮ್ಗಿಂತ ಹೈಟ್ ಇರ್ಬೇಕಾ, ನಿಮ್ಗಿಂತ ಕುಳ್ಳ ಇದ್ರು ಓಕೆನಾ? ನನ್ಕಿಂತ ಹೈಟ್ ಇರ್ಬೇಕು. ಹೈಟ್ ಇರ್ಬೇಕು. ನಿಮ್ ಹೈಟ್ ಇದ್ರೂ ಆಗಲ್ಲ, ಆಗುತ್ತೆ ಬಟ್ ಓಕೆ. ಸೊ ಜಾಸ್ತಿ ಹೈಟ್ ಇದ್ರೆ ಪ್ರಿಫರೆನ್ಸ್. ತುಂಬಾ ಚೆನ್ನಾಗಿ ನಾನು ನೋಡ್ಕೋತಾನೆ, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಹಂಗಾದ್ರೆ ಎಷ್ಟು ಆಪ್ಷನ್ ಸಿಗುತ್ತಲ್ಲ ಸರ್ ಇವರಿಗೆ, ಯಾಕೆಂದ್ರೆ ಡಿಮ್ಯಾಂಡೇ ಇಲ್ವಲ್ಲ. ಸೋಮ್ನಂತರ ಈಗ ನೀವು ಕತೆ ಕಟ್ಕೊಂಡು ಹೋಗಿ ಇವೆಲ್ಲ ಹಂಗಾರೆ ಸುಳ್ಳು ಹೇಳ್ತಾ ಇದ್ದೀರಾ? ಅಲ್ಲ, ಈಗ ಅನ್ಸಿರುತ್ತೆ ಅವ್ರಿಗೂ, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ವಲ್ಲ ಆಕ್ಚುಲಿ ನಂಗೆ ಅದನ್ನು ಬೇಕಿದೆ. ನಿಮ್ಗೆ ಅನ್ಸಿರ್ಬೇಕೇನೋ ಅದಕ್ಕೆ. ಅಪ್ಪ ಏನಿಲ್ಲಪ್ಪ,